ಕಾಲ್ ತುಳಿತದಿಂದ ವಿಜಯ್ ಕರಿಯರ್ ಫಿನಿಶ್. ತಮಿಳುನಾಡು ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್. ಆಟಕ್ಕೂ ಮುಂಚೆ ಔಟ್ ಆದ್ರ ತಲಬದೆ. ನಮಸ್ಕಾರ ಸ್ನೇಹಿತರೆ. ಕರೂರಿನ ಕಾಲ್ ತುಳಿತ ವಿಜಯ್ ಕನಸನ್ನ ಭಗ್ನ ಮಾಡ್ತಾ ಚುನಾವಣೆಗೂ ಮುನ್ನವೇ ವಿಜಯ್ ರೋಲ್ಸ್ ರಾಯ್ಸ್ ಎಂಜಿನ್ ಸೀಸ್ ಆಯ್ತಾ? ಇಂತ ಒಂದು ಚರ್ಚೆ ಈಗ ತಮಿಳುನಾಡು ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಒಳಪಡ್ತಾ ಇದೆ. ಒಂದ್ ಕಡೆ ಡಿಎಂಕೆ ಈ ಕಾಲ್ ತುಳಿತ ವಿಚಾರವನ್ನ ಇಟ್ಕೊಂಡು ವಿಜಯ್ ವಿರುದ್ಧ ಎಲ್ಲಾ ಕಡೆಗಳಿಂದಲೂ ಅಟ್ಯಾಕ್ ಮಾಡ್ತಾ ಇದೆ. ಈ ಕಡೆ ಬಿಜೆಪಿ ಇದನ್ನ ಡಿಎಂಕೆ ವಿರುದ್ಧವೇ ಅಸ್ತ್ರವಾಗಿ ಬಳಸ್ತಾ ಇದೆ. ಈ ನಡುವೆ ವಿಜಯ್ ವಿರುದ್ಧ ಜನಾಕ್ರೋಶ ಕೂಡ ಎದ್ದು ಬಿಟ್ಟಿದೆ. ಮೊನ್ನೆ ತನಕ ಅಪ್ಪುಡಿ ಪೋಡೋ ನಮ್ಮ ಹೀರೋ ಅಣ್ಣ ತಂಬಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದ ತಮಿಳುನಾಡಿನ ಜನ ವಿಜಯರನ್ನ ಹಿಡಿದು ಒಳಗೆ ಹಾಕಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ತಮಿಳುನಾಡು ರಾಜಕೀಯಕ್ಕೆ ನಿಜಕ್ಕೂ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇದು ವಿಜಯರ ವೈಯಕ್ತಿಕ ಜೀವನದ ಮೇಲೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಜಯರ ಪೊಲಿಟಿಕಲ್ ಲೈಫ್ ಮೇಲೆ ದೊಡ್ಡ ಮಟ್ಟದಲ್ಲಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಇದನ್ನ ಬಳಸ್ಕೊಳ್ಳೋಕೆ ಡಿಎಂಕೆ ಮುಂದಾಗ್ತಿದೆ. ಹಾಗಿದ್ರೆ ಕರೂರ್ನ ಕಾಲ್ ತುಳಿತ ವಿಜಯ್ ಅಬ್ಬರಕ್ಕೆ ಕೊನೆ ಇಡ್ತಾ ಹೊಸ ಚೇಂಜಸ್ ತರ್ತೀನಿ, 2 ದ್ರಾವಿಡ ಪಕ್ಷಗಳನ್ನ ಮುಳುಗಿಸ್ತೀನಿ ಅಂತ ಹಾರ್ತಾ ಇದ್ದ ವಿಜಯ್ಗೆ ಈಗ ಆಗ್ತಿರೋದೇನು? ಡಿಎಂಕೆ ಏನ್ ಮಾಡ್ತಾ ಇದೆ? ತಮಿಳುನಾಡಿನ ಜನ ಇದನ್ನ ಹೇಗೆ ನೋಡ್ತಾ ಇದ್ದಾರೆ? ಹಾಗೆ ಈ ಹೊಡೆತದಿಂದ ವಿಜಯ್ ಬಚಾವಾಗ್ಲಿಕ್ಕೆ ಏನಾದ್ರೂ ದಾರಿ ಇದೆಯಾ? ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಆದ್ರೆ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ ನಿಮ್ಮ ಹತ್ರ. ಇಲ್ಲೇ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ. ದೊಡ್ಡ ಪ್ರಮಾಣದ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಕೆಲವರು ಇನ್ನೂ ಕೂಡ ಮಾಡಿಲ್ಲ. ಆದರೆ ರೆಗ್ಯುಲರ್ ಆಗಿ ನಮ್ಮ ವರದಿಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಆದರೆ ಇದೊಂದು ಕೂಡ ಮಾಡಿಬಿಡ್ಬೋದು ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಬೆಲ್ ಐಕಾನ್ ಇಷ್ಟು ಮಾಡಿದ್ರೆ ನಮಗೆ ಇನ್ನಷ್ಟು ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನ ನೀವು ಕೊಟ್ಟಂತಾಗತ್ತೆ. ಇಲ್ಲೇ ಇದೆ. ಬನ್ನಿ ಈಗ ಶುರು ಮಾಡೋಣ. ವಿಜಯ್ ಆಟಕ್ಕೆ ಹೊಸ ಬ್ರೇಕ್. ಕಾಲ್ ತುಳಿತದಿಂದ ಎಲ್ಲ ಮಣ್ಣು. ಎಸ್ ಸ್ನೇಹಿತರೆ, ಕಳೆದ 1 ವರ್ಷದಿಂದ ತಮಿಳುನಾಡು ರಾಜಕೀಯದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿದ್ದು ನಟ ವಿಜಯ್. ಅಪ್ಪುಡಿ ಪೋಡೋ ಅನ್ಕೊಂಡು ಪ್ರಚಾರಕ್ಕೆ ಇಳಿದಿದ್ದ ಜೋಸೆಫ್ ವಿಜಯ್ ತಮಿಳುನಾಡಿನಲ್ಲಿ ಹೊಸ ಪವರ್ ಸೆಂಟರ್ ಆಗಿ ಎಮರ್ಜ್ ಆಗಿದ್ರು. ಅವರ ರೆಡಿಮೇಡ್ ಫ್ಯಾನ್ ಬೇಸ್, ಅವರ ರೀಚ್ ಎಲ್ಲವೂ ಅವರಿಗೆ ಸಕ್ಸಸ್ ತಂದುಕೊಟ್ಟಿತ್ತು. ಸಿನಿಮಾದಲ್ಲಿ ಜೈ ಅಂದಿದ್ದ ಜನ ರಿಯಲ್ ಲೈಫ್ನಲ್ಲೂ ಅವ್ರು ಹಂಗೇನೆ ಹೀರೋ ಥರನೇ ರಿಯಲ್ ಲೈಫಲ್ಲೂ ದೊಡ್ಡದೇನೋ ಮಾಡಿಬಿಡ್ತಾರೆ, ಎಲ್ಲ ಸಿನಿಮ್ಯಾಟಿಕ್ ಅಂತ ಅಂದ್ಕೊಂಡಿದ್ರು. ಅವ್ರಿಗೆ ಸಪೋರ್ಟ್ ಮಾಡಿದರು. ಇಡೀ ದೇಶಕ್ಕೆ ಆಶ್ಚರ್ಯ ಆಗೋ ಥರ ಸಾವಿರ ಸಂಖ್ಯೆಯಲ್ಲಿ ಅವರ ಆನ್ಲೈನ್ ಭಾಷಣಗಳು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದ್ವು. ತಮಿಳುನಾಡಿನ ಎಕ್ಸ್ಪರ್ಟ್ಗಳೇ ಫಸ್ಟ್ ಟೈಮ್ ಹಿಂದೂಗಳು, ಅಲ್ಪಸಂಖ್ಯಾತರು, ಕ್ರೈಸ್ತರು, ಮುಸ್ಲಿಮರು ವಿಜಯ್ಗೆ ಎಲ್ಲ ಒಟ್ಟಿಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಇದರ ಪರಿಣಾಮವೋ ಏನೋ, ಇದುವರೆಗೂ ಅಣ್ಣಾ ಡಿಎಂಕೆ ಪ್ಲಸ್ ಬಿಜೆಪಿ ವರ್ಸಸ್ ಡಿಎಂಕೆ ಅಂತಿದ್ದ ಸಿಚುವೇಶನ್ ಕೆಲ ತಿಂಗಳುಗಳಿಂದ ಟಿವಿಕೆ ವರ್ಸಸ್ ಡಿಎಂಕೆ ಅನ್ನೋ ರೀತಿಲಿ ಆಗೋಗಿತ್ತು. ಸಿಎಂ ಹುದ್ದೆಗೆ ರೇಸ್ ನಲ್ಲಿ ಟಾಪ್ ಕಂಟೆಂಡರ್ ಆಗಿ ಬರ್ತಾ ಇದ್ರು ವಿಜಯ್. ಸ್ಟಾಲಿನ್ ಬಿಟ್ರೆ ನೆಕ್ಸ್ಟ್ ಇವರೇ ಇದ್ರು. 18% ಜನ ಇವ್ರಿಗೆ ಸಪೋರ್ಟ್ ಮಾಡಿದ್ರು. ಇಷ್ಟು ಬೇಗ ಚುನಾವಣೆಗೆ 6-7 ತಿಂಗಳು ಇರುವಾಗಲೇ ರಾಜ್ಯವ್ಯಾಪಿ ಪ್ರವಾಸ ಕೂಡ ನಡೆಸ್ತಾ ಇದ್ರು. ತಮಿಳುನಾಡಲ್ಲಿ 4 ರಾಜಕೀಯ ವಿಭಾಗ, ಉತ್ತರ, ದಕ್ಷಿಣ, ಕರಾವಳಿ, ಕೊಂಗನಾಡು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ರು. ಎಲ್ಲೇ ಹೋದ್ರೂ ವಿಜಯ್ಗೆ ಹಿನ್ನಡೆ ಆಗ್ತಾ ಇರಲಿಲ್ಲ. ಎಲ್ಲ ಸಿದ್ಧಾಂತಗಳನ್ನ, ಧಾರ್ಮಿಕ ನಂಬಿಕೆಗಳನ್ನ ಬದಿಗಿಟ್ಟು ವಿಜಯ್ ರ್ಯಾಲಿಗಳಲ್ಲಿ ಯುವ ಜನತೆ ಸೇರ್ತಾ ಇದ್ರು. ಕಟ್ಟರ್ ಡಿಎಂಕೆ ಬೆಂಬಲಿಗರನ್ನ ಬಿಟ್ಟರೆ ಉಳಿದ ದೊಡ್ಡ ಸಮುದಾಯ, ಅದರಲ್ಲೂ ಕೂಡ ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿ ಮತಗಳನ್ನ ಕೂಡ ವಿಜಯ್ ಸೆಳೆಯೋಕೆ ಮುಂದಾಗಿದ್ರು. ಡಿಎಂಕೆಯನ್ನು ಟೀಕಿಸ್ತಾ ಡಿಎಂಕೆ ವೋಟ್ ಬ್ಯಾಂಕು ಕನ್ನ ಹಾಕಿದ್ರು. ಆದರೆ ಈಗ ಕರೂರಿನ ದುರಂತ ವಿಜಯ್ ಪಾಪ್ಯುಲಾರಿಟಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಜನ ವಿಜಯ್ ವಿರುದ್ಧ ಶಾಪ ಹಾಕ್ತಿದ್ದಾರೆ. ತಮಿಳುನಾಡಿನ ಹಲವು ಕಡೆ ಅರೆಸ್ಟ್ ವಿಜಯ್ ಅನ್ನೋ ಕ್ಯಾಂಪೇನ್ ಶುರುವಾಗಿದೆ. ಟಿವಿಕೆ ಪಕ್ಷದ ನಾಯಕರನ್ನ ಅರೆಸ್ಟ್ ಮಾಡಲಾಗ್ತಿದೆ. ವಿಜಯ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ರೂ ಕೂಡ ಜನರ ಆಕ್ರೋಶ ಕಮ್ಮಿಯಾಗಿಲ್ಲ. ಯಾಕಂದರೆ ಘಟನೆ ನಂತರ ವಿಜಯ್ ನಡ್ಕೊಂಡ ರೀತಿ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಸಾವು ನೋವಿನ ನಂತರ ವಿಜಯ್ ಅಲ್ಲೇ ಉಳಿದು ಅಥವಾ ಸುರಕ್ಷಿತ ಜಾಗದಲ್ಲಿ ಉಳ್ಕೊಂಡು ಮರುದಿನವಾದರೂ ಸಂತ್ರಸ್ತರನ್ನ ಮೀಟ್ ಆಗಬಹುದಾಗಿತ್ತು. ಆದರೆ ಘಟನೆ ನಡೆದ ತಕ್ಷಣ ಏರ್ಪೋರ್ಟ್ಗೆ ಓಡ್ ಹೋಗಿ ಅಲ್ಲಿಂದ ವಿಮಾನದಲ್ಲಿ ಹಾರೆ ಜೂಟ್ ಅಂತ ಚೆನ್ನೈ ಸೇರಿಕೊಂಡ್ರು. ಹೆದರಿಕೆ ಆಯಿತು ಏನೋ ಗೊತ್ತಿಲ್ಲ. ವಿಡಿಯೋ ಮೂಲಕ, ಪೋಸ್ಟ್ ಮೂಲಕ ಮಾತಾಡಿದ್ದನ್ನು ಬಿಟ್ಟರೆ ನಾವು ಈ ವಿಶೇಷ ವರದಿ ರೆಕಾರ್ಡ್ ಮಾಡೋ ಈ ಸನ್ನಿವೇಶ ತನಕಲೂ ಕೂಡ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ, ಸಂತ್ರಸ್ತರನ್ನು ಮೀಟ್ ಆಗಿಲ್ಲ. ಗಮನಿಸಬೇಕಾದ ಅಂಶ ಅಂದರೆ, ಘಟನೆ ನಡೆದ ರಾತ್ರೋರಾತ್ರಿ ಸಿಎಂ ಸ್ಟಾಲಿನ್, ವಿಪಕ್ಷ ನಾಯಕ ಪಳನಿಸ್ವಾಮಿ ಇವರೆಲ್ಲ 24/7 ಪೊಲಿಟಿಷಿಯನ್ಸ್ ಇಮ್ಮಿಡಿಯೇಟ್ಲಿ ಅಲ್ಲಿಗೆ ಹೋಗಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಕರೂರಿಗೆ ದಿಢೀರಂತ ಭೇಟಿ ಕೊಟ್ಟರು. ಆದರೆ ವಿಜಯ್ ಅವ್ರದೇ ರ್ಯಾಲಿಯಲ್ಲಿ ಇಷ್ಟು ದುರಂತ ಆಗಿದ್ರೂ ಕೂಡ ವಿಡಿಯೋ ಮಾಡಿ ನೋವಾಗ್ತಿದೆ ಅಂತ ಹೇಳಿದ್ದು ಬಿಟ್ಟರೆ, ಎಮೋಷ್ನಲ್ ಒಂದು ವಿಡಿಯೋ ಕ್ಲಿಪ್ಪನ್ನು ಕ್ರಿಯೇಟ್ ಮಾಡಿ ಹರಿಬಿಟ್ಟಿದ್ದು ಬಿಟ್ಟರೆ 3 ದಿನ ಆದರೂ ಸಂತ್ರಸ್ತರನ್ನು ಮಾತನಾಡಿಸೋಕೆ ಹೋಗಿಲ್ಲ. ಸ್ಟಾಲಿನ್ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂದರೆ ನಾನು 20 ಲಕ್ಷ ಕೊಡ್ತೀನಿ ಅನ್ನೋ ಥರ ಘೋಷಣೆ ಮಾಡಿ ಈ ಅನಾಹುತಕ್ಕೆ
ನಾನು ಅವ್ರು 10 ಕೊಟ್ಟರೆ ನಾನು 20 ಡಬಲ್ ಕೊಡ್ತೀನಿ, ದುಡ್ಡು ಹಾಕ್ತೀನಿ ಅನ್ನೋ ಥರದಲ್ಲಿ ಅವರು ಆ್ಯಟಿಟ್ಯೂಡ್ ತೋರಿಸಿರೋದು ಕೂಡ ಜನಕ್ಕೆ ಇಷ್ಟ ಆಗಿಲ್ಲ. ಅಷ್ಟೇ ಅಲ್ಲ, ಈ ಘಟನೆಗೆ ಸ್ಟಾಲಿನ್ ಸರ್ಕಾರ ಕಾರಣ, ಪಿತೂರಿ ನಡೆದಿದೆ ಅನ್ನೋ ಆರೋಪಗಳನ್ನು ಅವರು ಮಾಡ್ತಾ ಇದ್ದಾರೆ. ಸ್ನೇಹಿತರಲ್ಲಿ, ಇಂಥ ಘಟನೆಗಳು ನಡೆದಾಗ ಪ್ರತಿ ರಾಜಕೀಯ ಪಕ್ಷ ಕೂಡ ಪರಿಹಾರದ ಹೆಸರಲ್ಲಿ ಲಾಭ ಪಡೆಯೋ ಪ್ರಯತ್ನ ಮಾಡ್ತಾರೆ. ಹಾಗಂತ ಪರಿಹಾರ ಕೊಡಬಾರ್ದು ಅಂತಲ್ಲ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಡೆಮೊಕ್ರೆಟಿಕ್ ಪಾಲಿಟಿಕ್ಸ್. ಅದನ್ನು ನಾವು ಜಾಸ್ತಿ ಚರ್ಚೆ ಮಾಡೋದು ಬೇಡ. ಆದರೆ ಇದರಲ್ಲಿ ತನ್ನ ಪಾತ್ರವೇ ಇಲ್ಲ, ಎಲ್ಲ ಸರ್ಕಾರದ್ದು, ನನ್ನ ಹೆಸರಿಗೆ ಎಲ್ಲ ಪಿತೂರಿ ಮಾಡಿ ಮಸಿ ಬಳಿಸಿದ್ದಾರೆ ಅಂತ ವಿಜಯ್ ಹೇಳಿರೋದು ಯಾರಿಗೂ ಇಷ್ಟ ಆಗ್ತಿಲ್ಲ, ಯಾರೂ ನಂಬ್ತಾ ಇಲ್ಲ ಅದನ್ನು. ವಿಜಯ್ ಎಷ್ಟು ಗಂಟೆಗೆ ಬರಬೇಕಾಗಿತ್ತು, ಎಷ್ಟು ಗಂಟೆಗೆ ಬಂದರು, ಕ್ರೌಡ್ ಹೆಂಗೆ ಜಾಸ್ತಿ ಆಯಿತು, ಈ ರ್ಯಾಲಿಯ ಆಯೋಜಕರು ಎಷ್ಟು ಜನ ಬರ್ತಾರೆ ಅಂತ ಹೇಳಿದರು, ಜನ ಅಲ್ಲಿ ಎಷ್ಟು ಸೇರಿದ್ರು, ಅದು ಎಲ್ರಿಗೂ ಗೊತ್ತಿದೆ. ಈಗ ವಿಜಯ್ ಪಲಾಯನವಾದ ಮಾಡ್ತಾ ಇದ್ದಾರೆ, ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಅವರ ಮನೆ ಮುಂದೆ ವಿಪರೀತ ಸೆಕ್ಯೂರಿಟಿ ಹಾಕಿರೋ ಮಾಹಿತಿ ಇದೆ. ಜನ ನುಗ್ಗುಬಿಟ್ರೆ, ಮನೆ ಧ್ವಂಸ ಮಾಡಿದ್ರೆ, ಕೈಗೆ ಕಾನೂನು ತಗೊಂಡ್ಬಿಟ್ರೆ ಜನ ರೊಚ್ಚಿಗೆದಾಗ ಏನು ಬೇಕಾದರೂ ಆಗ್ಬೋದು. ನೇಪಾಳದಲ್ಲಿ ನೋಡಿದ್ದೀರಿ. ಹಾಗಾಗಿ ವಿಜಯ್ಗೆ ರಕ್ಷಣೆ ಕೊಡೋಕೆ ಸಿಕ್ಕಾಪಟ್ಟೆ ಪೊಲೀಸ್ ಹಾಕಿ ರಕ್ಷಣೆ ಕೊಡುವಂತ ಪರಿಸ್ಥಿತಿ ಬಂದಿದೆ ಈಗ ಅಲ್ಲಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕಮ್ ಬ್ಯಾಕ್ ಮಾಡ್ತಾರಾ ವಿಜಯ್? ಸ್ನೇಹಿತರೆ, ವಿಜಯ್ ಪಕ್ಷ ಕಟ್ಟಿದಾಗಿನಿಂದ ಆತ ನಟ, ಫ್ಯಾನ್ ಬೇಸ್ ಇದೆ, ಇದೇ ಅವರಿಗೆ ಪ್ಲಸ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದು ಎಲ್ಲ ಸರ್ವೆಗಳಲ್ಲೂ ರ್ಯಾಲಿಗಳಲ್ಲೂ ಕಾಣಿಸ್ತಿತ್ತು. ಆದರೆ ಈಗಿನ ಘಟನೆಗಳು ಮತ್ತು ವಿಜಯ್ ಅವರ ಕೆಲ ಲೋಪಗಳು ಅವರಿಗೆ ಚಾಲೆಂಜಸ್ ತಂದಿದೆ. ಅಫ್ಕೋರ್ಸ್ DMK ಮತ್ತು ದ್ರಾವಿಡ ಮತಗಳು ಗಟ್ಟಿ ಇವೆ, ಅದು ವಿಜಯ್ಗೆ ಪ್ರೈಮರಿ ಚಾಲೆಂಜ್. ಆದರೆ ಅದನ್ನು ಹೊರತುಪಡಿಸಿ ಕೂಡ ವಿಜಯ್ ಇನ್ನಷ್ಟು ತಿದ್ದಿಕೊಳ್ಳಬೇಕಾಗಿರೋ ಅನಿವಾರ್ಯತೆ ಇದೆ. ಮಾತಿದ್ರೆ ನಾನು ಅಣ್ಣಾದೊರೈ ಅಭಿಮಾನಿ, MGR ಥರ ಮ್ಯಾಜಿಕ್ ಮಾಡಿಬಿಡ್ತೀನಿ, ಸರ್ಕಾರ ಉರುಳಿಸ್ತೀನಿ ಅಂತ ವಿಜಯ್ ಹೇಳ್ತಾರೆ. ಆದರೆ 1967ರ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ವಿಜಯ್ ಪಾಪ್ಯುಲರ್ ನಟ ಅನ್ನೋದು ಸತ್ಯವಾದ ವಿಚಾರನ ಒಪ್ಕೊಳ್ಳೋಣ. ಆತ ಕಮಲ್ ಹಾಸನ್, ವಿಜಯಕಾಂತ್ರಿಗಿಂತ ರಾಜಕೀಯವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸಬಹುದು. ಗೊತ್ತಿಲ್ಲ, ನೋಡಬೇಕು. ವೋಟ್ ಬಿದ್ಮೇಲೆ ಗೊತ್ತಾಗುತ್ತೆ. ಅಪ್ಪುಡಿ ಪೋಡುವಂಥ ಜೈಕಾರ ಹಾಕಿದವರು ವೋಟ್ ಕೂಡ ಹಾಕ್ತಾರಾ ಅಥವಾ ಎಂದಿನಂತೆ ಸೂರ್ಯ ಎರಡೆಲೆ ಆ ಕಡೆಗೆ ಹೋಗ್ತಾರಾ, ಅದು ನೋಡಬೇಕು ಅದನ್ನು. ಯಾಕಂದರೆ ಆ ಥರ ಆಗಿದೆ. ರ್ಯಾಲಿಗಳಿಗೆ ಜನ ಬಂದು ನಟರ ರ್ಯಾಲಿಗಳಿಗೆ ಲಾಸ್ಟಿಗೆ ವೋಟ್ ಹಾಕದೇ ಇರೋದು. ಸೊ ಇವ್ರದಿನ್ನೂ ಟೆಸ್ಟ್ ಆಗಿಲ್ಲ. ಬಟ್ ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಾ ಇದ್ರು, ಚೂರು ಸ್ಟ್ರಾಂಗ್ ಥರ. ಆದರೆ ಸ್ಟಾಲಿನ್ ಸರ್ಕಾರ ಉರುಳಿಸಿ ಸ್ವಂತ ಸರ್ಕಾರ ಮಾಡಿಕೊಂಡು CM ಆಗೋ ಲೆವೆಲ್ಗೆ ಇದೆಯಾ, ಅದು ಸ್ವಲ್ಪ ಕ್ವಶನ್ ಮಾರ್ಕ್. ಈ ಹಿಂದೆ 1967ರಲ್ಲಿ ಅಣ್ಣಾದುರೈ, MGR ಇಬ್ಬರು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿದ್ರು. 1977ರಲ್ಲಿ MGR DMKನನ್ನು ಸೋಲಿಸಿದ್ರು. ಹಾಗೆ 2026ಕ್ಕೆ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅಂತ ವಿಜಯ್ ನಂಬಿಕೆ ಇತ್ತು. ಆದರೆ ಆ ಇಬ್ಬರಿಗೂ ವಿಜಯ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಸ್ಟಾಲಿನ್ ವಿರುದ್ಧ ಕ್ಯಾಚಿ ಆಗಿರೋ ಭಾಷಣ, ಘೋಷಣೆಗಳನ್ನು ಹೇಳೋದ್ರಿಂದ ಇತಿಹಾಸ ಪುನಃ ರಿಪೀಟ್ ಆಗುತ್ತೆ ಅನ್ನೋಕ್ಕಾಗಲ್ಲ. ಯಾಕಂದರೆ ಅಣ್ಣಾದುರೈ ತಮಿಳುನಾಡಿನಲ್ಲಿ ರಾತ್ರೋರಾತ್ರಿ ಲೀಡರ್ ಆಗಿರಲಿಲ್ಲ. ಹಲವು ವರ್ಷಗಳ ಶ್ರಮ, ಪ್ಲಾನಿಂಗ್ ಮತ್ತು ರಾಜಕೀಯ ದೃಷ್ಟಿಕೋನದಿಂದ ಅವರು ಅಧಿಕಾರಕ್ಕೆ ಬಂದರು. ಅಣ್ಣ ತಮ್ಮ ಗುರು ಪೆರಿಯಾರ್ರಿಂದ ಸ್ವಾಭಿಮಾನದ ಚಳುವಳಿಯನ್ನು ವಹಿಸಿಕೊಂಡಿದ್ರು. ಜೊತೆಗೆ ಐಡಿಯಾಲಜಿಕಲಿ ಒಂದು ದೃಷ್ಟಿಕೋನ ಹೊಂದಿದ್ರು. ಪೆರಿಯಾರ್ ಮೇಲೆ ಗೌರವ ಇದ್ರೂ ಅವರ ಎಲ್ಲ ಸಿದ್ಧಾಂತಗಳನ್ನು ಒಪ್ಪಿರಲಿಲ್ಲ. ಸೊ ನಂತರ ಈ ಚಳವಳಿಯನ್ನು ಅಣ್ಣ DMK ಪಕ್ಷವಾಗಿ ಬದಲಾಯಿಸಿದ್ರು. ರಾಜಕೀಯದಲ್ಲಿ ಉಳ್ಕೋಬೇಕು ಅಂದರೆ ಏನು ಮಾಡಬೇಕು ಅದು ಅವ್ರಿಗೆ ಗೊತ್ತಿತ್ತು. ಜನನಾಯಕನಾಗಿ, ಪಕ್ಷದ ಸಂಘಟನಕನಾಗಿ ತುಂಬ ಜ್ಞಾನವನ್ನು ಹೊಂದಿದ್ರು. ಆದರೆ ವಿಜಯ್ ತಮ್ಮ ಪೊಲಿಟಿಕಲ್ ಸ್ಟಂಟ್ ಆಗಿ ಅಣ್ಣ ಅವರನ್ನು ಬಳಸ್ಕೊಳ್ತಿದ್ದಾರೆ ವಿನಃ ಯಾವುದೇ ರೀತಿಯಲ್ಲೂ ಎಫರ್ಟ್ ಹಾಕ್ತಾ ಇಲ್ಲ. ಅಷ್ಟು ಆಡಳಿತ ವಿರೋಧಿ ಅಲೆಯನ್ನು ಸರಿಯಾಗಿ ಬಳಸ್ಕೊಳ್ಳೋಕೆ ಬೇಕಾದ ಕೆಲಸ ಮಾಡ್ತಾ ಇಲ್ಲ. ಗೊತ್ತಿರಬೇಕಾದ ವಿಚಾರ ಏನು ಅಂದರೆ, ರಾಜಕೀಯ ಪಕ್ಷಗಳಿಗೆ ಮೈತ್ರಿ ಅನ್ನೋದು ತುಂಬ ಅಗತ್ಯ. ಒಂದು ಕಾಲದಲ್ಲಿ ತಮಿಳುನಾಡು ಆಳಿದ್ದ ಕಾಂಗ್ರೆಸ್ಸೇ ಈಗ ಅದೇ DMK ಅನ್ನೋ ಮಾಜಿ ಶತ್ರುವಿನೊಂದಿಗೆ ಅಂಟುಕೊಂಡು ಎಕ್ಸ್ಟ್ರಾ ಬೋಗಿ ಥರ ಸೇರಿಕೊಂಡು ಹೋಗ್ತಾ ಇದೆ. ಅವರೊಟ್ಟಿಗೆ ಅನಿವಾರ್ಯತೆ ಆಗಿದೆ ಅವರಿಗೆ. ಆದರೆ ವಿಜಯ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ಆರಂಭದಲ್ಲಿ ನಾವು ಯಾರ ಜೊತೆ ಬೇಕಾದರೂ ಮೈತ್ರಿ ಮಾಡ್ಕೋತೀವಿ, ಬಾಗಿಲು ಓಪನ್ ಇದೆ, DMK ಸೋಲ್ಸೋದೆ ನಮ್ಮ ಗುರಿ ಅಂದಿದ್ರು. ಎಲ್ಲ ಕ್ಲಾಪ್ ಮಾಡಿದ್ರು, ವಾವ್ ಸೂಪರ್ ವಿಜಯ್ ಅಣ್ಣ ಅಂತ. ಆದರೆ ಈಗ ನಾನು ಒಬ್ಬನೇ ಕೆಡವ್ತೀನಿ, ಸಿಂಹ ಗೊತ್ತಾ, ಸಿಂಹ ಇವತ್ತು ಸಿಂಗಲ್ ಆಗಿ ಹೋಗೋದು ಅಂತ ಮತ್ತೆ ಫಿಲ್ಮಿ ಡೈಲಾಗ್ ಹೊಡಿತಿದ್ದಾರೆ. ಒಂದು ಕ್ಷಣ ಕನ್ಫ್ಯೂಸ್ ಆಗಿ ಮತ್ತೆ ವಿಜಯಣ್ಣ ಸೂಪರ್ ಅಪ್ಪಡಿ ಪೋಡು ಅಂತ ಅವರ ಫ್ಯಾನ್ಸ್ ಕ್ಲಾಪ್ ಮಾಡ್ತಿದ್ದಾರೆ. ಓಕೆ, ಅಣ್ಣಾದೊರೈ ರಾಜಕಾರಣಿ, ಆದರೆ MGR ಮತ್ತು ಜಯಲಲಿತಾ ಜನ ಬೆಂಬಲ ಕೊಟ್ಟಿದ್ರಲ್ಲ ಅಂತ ಅನಿಸ್ಬೋದು. ನಿಜ, ವಿಜಯ್ ಕೂಡ ನಾನು MG ರಾಮಚಂದ್ರನ್ ಥರ ಕ್ರಾಂತಿ ಮಾಡ್ತೀನಿ ಅಂತಲೇ ಹೇಳ್ತಾರೆ. ಆದರೆ ಫ್ಯಾಕ್ಟ್ ಏನು ಅಂದರೆ, ವಿಜಯ್ ಅಥವಾ ಕಮಲ್ ಹಾಸನ್ ಯಾರನ್ನೂ MGRಗೆ ಹೋಲ್ಸೋಕ್ಕಾಗಲ್ಲ. ಯಾಕಂದರೆ MG ರಾಮಚಂದ್ರನ್ ಅವರು
ತಮ್ಮ ADMK ಅಥವಾ ಈಗಿರೋ AIADMK ಪಕ್ಷವನ್ನು ಶುರು ಮಾಡೋಕ್ಕೂ ಮುಂಚೆನೇ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಆಗಿದ್ರು. 1940ರ ದಶಕದ ಅಂತ್ಯದಲ್ಲಿ ಸಿನಿಮಾ ಮೂಲಕ ದ್ರವಿಡಿಯನ್ ಪೊಲಿಟಿಕಲ್ ಐಡಿಯಾ ಹರಡೋಕೆ ರಾಮಚಂದ್ರನ್ ಸಹಾಯ ಮಾಡಿದ್ರು. ಇದರಿಂದ DMK ಪಾರ್ಟಿಗೆ ತುಂಬ ಹೆಲ್ಪ್ ಆಗಿತ್ತು. ಆ ಕಡೆ ಅಣ್ಣಾದುರೈ ಕೂಡ ದ್ರಾವಿಡ ಫಿಲಾಸಫಿ ಒಳಗೊಂಡಿರೋ ಸಿನಿಮಾ ಸ್ಕ್ರಿಪ್ಟ್ಗಳನ್ನು ಬರೆದಿದ್ರು. ಕರುಣಾನಿಧಿ ಕೂಡ ಅದೇ ರೀತಿ ಮಾಡ್ತಾಯಿದ್ರು. ಇವರೆಲ್ಲ ಸೇರಿ DMKಗೆ ಸಕ್ಸಸ್ ತಂದುಕೊಟ್ರು. ಹಾಗೆ DMK ವಿರುದ್ಧ ದಂಗೆ ಎದ್ದು ಆ ಪಕ್ಷದಿಂದ ಹೊರಬರುವಾಗ ರಾಮಚಂದ್ರನ್ಗೆ ಅವರು ಮಾಡಿದ ಪಾತ್ರಗಳು ಸಹಾಯ ಮಾಡಿದ್ವು. ಜೊತೆಗೆ ಅಷ್ಟೊತ್ತಿಗೆ ರಾಜಕಾರಣದಲ್ಲಿ ಅವರಿಗಿದ್ದ ಅನುಭವ ಹೆಲ್ಪ್ ಮಾಡಿತ್ತು. ನಿಮ್ಗೆ ಗೊತ್ತಿರಲಿ, MGR ಯಾವತ್ತೂ ಸಣ್ಣ ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅನ್ಯಾಯದ ವಿರುದ್ಧ ಹೋರಾಡೋ ಹೀರೋ ಆಗಿ ಸಿನಿಮಾಗಳಲ್ಲಿ ಮಿಂಚ್ತಾ ಇದ್ರು. ರಾಜಕೀಯದಲ್ಲಿ ಅವರಿಗಿರೋ ಅನುಭವ ಹಾಗೂ ಸಾಮಾನ್ಯ ಜನರ ಮೇಲಿರೋ ಕಾಳಜಿಗೆ ಅವರು ಎತ್ತರಕ್ಕೆ ಬೆಳೆದ್ರು. 1977ರಲ್ಲಿ CM ಆದರು. DMK ಸೋಲ್ತು. ಅಷ್ಟೇ ಅಲ್ಲ, ತಾವು ಸಾಯೋವರೆಗೂ 1987ರವರೆಗೂ DMK ಅಧಿಕಾರಕ್ಕೆ ಬರದಂತೆ ಹೊರಗೆ ಹಾಕಿಬಿಟ್ರು. ಹಾಗೆ ಅದೇ ಲೆಗಸಿಯನ್ನು ಜಯಲಲಿತಾ ಕಂಟಿನ್ಯೂ ಮಾಡಿದ್ರು. ಪಕ್ಷದ ಉತ್ತರಾಧಿಕಾರಿಯಾಗಿ ಬಂದು ಪಕ್ಕಾ ರಾಜಕಾರಣಿಯಾಗಿ ಬೆಳೆದ್ರು. ಅಷ್ಟೊತ್ತಿಗೆ ಪಳಗಿದ ರಾಜಕಾರಣಿಗಳು ಜಯಲಲಿತಾ ಬೆನ್ನಿಗಿದ್ರು. MGR ಒಂದು ಬೇಸ್ ಹಾಕೊಟ್ಟಿದ್ರು. ಇದ್ರ ಜೊತೆಗೆ ಜಯಲಲಿತಾ ಅವರ ಅನುಭವ ಮತ್ತು ಸ್ಕಿಲ್ ಕೂಡ ಕಮ್ಮಿ ಇರಲಿಲ್ಲ. ಆದರೆ ಈ ಕ್ಷಣಕ್ಕೆ ವಿಜಯ್ಗೆ ಆ ಚಾಕಚಕ್ಯತೆ, ತಾಳ್ಮೆ ಕಾಣಿಸ್ತಾ ಇಲ್ಲ. ತನ್ನನ್ನು ನೋಡೋಕೆ ಬಂದು ದುರಂತ ಆಗಿದ್ರೂ ಕೂಡ ಇದರಿಂದ ಪೂರ್ತಿಯಾಗಿ ಅವರು ನುಣುಚ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ಅವರ ಅಕ್ಕಪಕ್ಕದಲ್ಲಿರೋರಿಗೂ ಅನುಭವದ ಮಾತುಗಳು ಜಾಸ್ತಿ ಬರ್ತಾ ಇಲ್ಲ, ವಾಯಿ ಬಂದಂಗೆ ಮಾತಾಡ್ತಿದ್ದಾರೆ. ಅವರ ಪಕ್ಷದ ಕಾರ್ಯದರ್ಶಿಯೇ ಯುವಕರು ಕ್ರಾಂತಿ ಮಾಡಿ DMK ಸರ್ಕಾರವನ್ನು ಕಿತ್ತು ಹಾಕೋಣ ಬನ್ನಿ, ಲಂಕಾ ಮತ್ತು ನೇಪಾಳದಲ್ಲಿ ಮಾಡ್ದಂಗೆ ಇಲ್ಲಿ ಮಾಡೋಣ ಬನ್ನಿ ಅಂತೇಳಿ ಕರೆ ಕೊಡ್ತಿದ್ದಾರೆ. ಈ ದುರಂತ ಆದ ಬಳಿಕ ಇದು ಅವ್ರ ಪೋಸ್ಟ್ ಆಗಿತ್ತು. ಕಾಮನ್ ಸೆನ್ಸ್ ಇರಬೇಕಲ್ವ, ಯಾವ ಸನ್ನಿವೇಶದಲ್ಲಿ ಏನು ಮಾತಾಡ್ತಿದ್ದೀನಿ ಅಂತ. ಜನ ರುಚಿಗೆದಿದ್ದಾರೆ. ಇದರಿಂದ ವಿಜಯ್ ಅವರ ಆಡಳಿತದ ಬಗ್ಗೆ, ಅವರ ಪೊಲಿಟಿಕಲ್ ಮೆಚುರಿಟಿ ಬಗ್ಗೆ ಪ್ರಶ್ನೆ ಹುಟ್ಟು ಹಾಕಿದೆ. DMK ಅಂತೂ ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದೆ. ವಿಜಯರ ವಿರುದ್ಧದ ಈ ಟೀಕೆ ಮತ್ತು ಕರೂರಿನ ದುರಂತ ಎಲ್ಲ ಕಾರಣಗಳಿಂದ ರಾಜಕೀಯ ಭವಿಷ್ಯದ ಬಗ್ಗೆ ಗಂಭೀರ ಸವಾಲುಗಳನ್ನು ಹುಟ್ಟುಹಾಕಿದೆ. ಇವರು ಕೂಡ ಶಿವಾಜಿ ಗಣೇಶನ್, ಶರತ್ ಕುಮಾರ್, ವಿಜಯಕಾಂತ್, ರಜನಿಕಾಂತ್, ಕಮಲ್ ಹಾಸನ್ ತರ ಆಗ್ತಾರ, ಅಥವಾ ಕರೂರ್ ರ್ಯಾಲಿಯಿಂದ ಸೀದಾದಂಗೆ ಕಾಣಿಸ್ತಿರೋ ರೋಲ್ಸ್ ರಾಯ್ ಗೋಸ್ಟ್ನ ಇಂಜಿನ್ ಮತ್ತೆ ಸರಿಯಾಗಿ ರೋರಿಂಗ್ ಸ್ಪೀಡ್ನಲ್ಲಿ ತಿರುಗಿ ಬಂದು ಮತ್ತೆ ನಿಂತ್ಕೊಳ್ಳುತ್ತಾ ಪೊಲಿಟಿಕಲ್ ಕರಿಯರ್ ಶೂಟಪ್ ಆಗುತ್ತಾ? ತಮಿಳುನಾಡಿನ ಜನ ಯಾವ ರೀತಿ ಡಿಸಿಷನ್ ಮಾಡ್ತಾರೆ ಅಪ್ಕಮಿಂಗ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ? ಇದು ಬಹಳ ಕುತೂಹಲಕಾರಿ ವಿಚಾರ. ಒಂಥರ ದೇಶದ ಪಾಲಿಟಿಕ್ಸ್ಗೆ ಇದು ಬಹಳ ಮುಖ್ಯವಾಗಿರೋ ವಿಚಾರ. ಇಡೀ ದೇಶ ನೋಡುತ್ತೆ ತಮಿಳುನಾಡಿನ ಎಲೆಕ್ಷನ್ ಅಂತ ಹೇಳಿದ್ರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಮತ್ತೊಮ್ಮೆ ಮನವಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಡಿ ಇಲ್ಲೇ ಕಾಣಿಸ್ತಾ ಇದೆ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದರಿಂದ ಏನಾಗುತ್ತೆ, ನಾವು ಮಾಡೋ ವರದಿಗಳು ನೇರವಾಗಿ ನಿಮ್ಮನ್ನು ತಲುಪುತ್ತೆ ಅಷ್ಟೇ. ಅದಕ್ಕೇನು ನಿಮಗೆ ಕಾಸ್ಟ್ ಆಗೋದಿಲ್ಲ ಸ್ನೇಹಿತರೆ. ಇದು ರಿಕ್ವೆಸ್ಟ್ ನಿಮ್ಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.